ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚೇತನ್ ಅಂತ. ನಮ್ದು ಗೋಟ್ ಫಾರ್ಮ್ ಹೆಸರು ಬಂದ್ಬಿಟ್ಟು ಆಡುಮನೆ ಗೋಟ್ ಫಾರ್ಮ್ ಅಂತ ಇದೆ. ನಮ್ದು ಊರು ಬಂದ್ಬಿಟ್ಟು ಬೈರ್ನಾಯಕ್ನಹಳ್ಳಿ, ದೊಡ್ಡಬೆಲೆ ಪೋಸ್ಟ್, ನೆಲಮಂಗಲ ತಾಲೂಕು, ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಅಲ್ಲಿ ನಾವಿದೀವಿ. ಓಕೆನಾ. ಇದಕ್ ಮುಂಚೆ ನಾವು ಕಳೆದ ಬಾರಿ ವಿಡಿಯೋ ಮಾಡಿದಾಗ ನಿಮ್ಮ ಹತ್ರ ದೊಡ್ಡ ಕುರಿಗಳು ಇತ್ತು. ಅಂದ್ರೆ ಅವಾಗ ನೀವ್ ಹೇಳಿದ್ರಿ ಮತ್ತೆ ಮರಿಗಳು ತರಬೇಕು ನೆಕ್ಸ್ಟ್ ಬ್ಯಾಚ್ ಅಂತ. ಇವಾಗ ಎಷ್ಟು ಮರಿಗಳು ತಂದಿದ್ದೀರಾ? ಈ ಬ್ಯಾಚ್ ಅಲ್ಲಿ 58 ಮರಿ ತಂದಿದ್ವಿ. 58 ಮರಿ ಒಳಗೆ 25 ಮರಿ ನಮ್ಮ ಸ್ನೇಹಿತರಿಗೆ ಡೆವಲಪ್ಮೆಂಟ್ ಮಾಡೋದಕ್ಕೆ, ಅವ್ರಿಗೆ ಸೆಟ್ ಮಾಡ್ಕೊಡೋದಕ್ಕೋಸ್ಕರ ನಮ್ಮ ಹತ್ರ ಬಿಟ್ಟಿದ್ರು. ಅವ್ರಿಗೆ 25 ಮರಿ ಕೊಟ್ಟಿದೀವಿ. ಪ್ರೆಸೆಂಟ್ ಇನ್ನ 33 ಮರಿ ನಮ್ಮಲ್ಲಿ ಉಳ್ಕೊಂಡಿದೆ ಶೆಡ್ ಅಲ್ಲಿ. 58 ಮರಿ ತಂದಿದ್ವಿ ಟೋಟಲ್ ಆಗಿ. ನೀವು ತರಬೇಕಾದ್ರೆ ಒಂದ್ ಮರಿ ಎಷ್ಟು ತಿಂಗಳು ಮರಿ ತಂದಿದ್ರಿ? ಮತ್ತೆ ನಾವು ತಗೊಂಡ್ಬಂದಿದ್ದು ಸ್ವಲ್ಪ, ನಾವು ಹೋದಾಗ ಮಾರ್ಕೆಟ್ ಸ್ವಲ್ಪ ದುಬಾರಿ ಇತ್ತು. ಸೊ ಹಂಗಾಗಿ ನಾವು ತಂದಿದ್ದು 2-2.5 ತಿಂಗಳು ಮರಿ ತಂದಿದ್ವಿ. ಈಗ ಪ್ರೆಸೆಂಟ್ ತಂದು ಒಂದು 21 ಡೇಸ್ ಆಗಿದೆ. 21 ಡೇಸ್ ಅಲ್ಲಿ ವ್ಯಾಕ್ಸಿನ್ ಮಾಡಿದೀವಿ, 2 ತರ ಡಿವಾರ್ಮಿಂಗ್ ಮಾಡಿದೀವಿ, ವ್ಯಾಕ್ಸಿನ್ ಮಾಡಿದೀವಿ, ಇಟಿ ಮಾಡಿದೀವಿ, PPR ಆಗಿದೆ. ವ್ಯಾಕ್ಸಿನ್ ಮಾಡಿಬಿಟ್ಟು ಅವ್ರಿಗೆ ಸೆಟ್ ಮಾಡಿ ಮರಿ ಯಾವುದೇ ಕೂಡ ಸಮಸ್ಯೆ ಇಲ್ಲದೆ ಚೆನ್ನಾಗಿರೋ ಮರಿಗಳನ್ನ ಅವ್ರಿಗೆ ಕೊಡ್ತಾ ಇದೀವಿ. ಅಂದ್ರೆ ಎಲ್ಲಾ ರೀತಿ ವ್ಯಾಕ್ಸಿನ್ ಗಳನ್ನ ಮಾಡಿ, ಎಲ್ಲಾ ರೀತಿ ವ್ಯಾಕ್ಸಿನ್ ಮಾಡೇ ಕೊಡ್ತಾ ಇರೋದು. ಈಗ ಅವ್ರು ತಗೊಂಡೋಗಿ ಏನಾದ್ರು ವ್ಯಾಕ್ಸಿನ್ ಮಾಡ್ಕೋಬೇಕು. ಅವರು ನೆಕ್ಸ್ಟ್ ತಗೊಂಡೋಗಿ ಇನ್ನೊಂದು 1 ಮಂತ್ ಆದ್ಮೇಲೆ ಡಿವಾರ್ಮಿಂಗ್ ಕೂಡ ಮಾಡ್ಕೊಬೇಕಾಗುತ್ತೆ. ಒಂದ್ ಡಿವಾರ್ಮಿಂಗ್ ಮಾತ್ರ ಇರುತ್ತೆ ಅವಕಾಶ. ಡಿವಾರ್ಮಿಂಗ್ ಮಾಡ್ಕೊಂಡ್ರೆ ಅವ್ರಿಗೆ ಯಾವುದೇ ತೊಂದರೆ ಇರಲ್ಲ. ಹಂಗಂತ 100% ನಾವು ಇದು ಕೊಡಕ್ ಆಗಲ್ಲ. ಯಾಕಂದ್ರೆ ವೆದರ್ ಮತ್ತೆ ಕ್ಲೈಮೇಟ್ ಹಿಂಗ್ ಚೇಂಜ್ ಆಗುತ್ತೆ. ತುಂಬಾ ಬಿಸಿಲು ಬಂದಾಗ, ಮರಿ ಸ್ಟ್ರೆಸ್ ಆದಾಗ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ. ಬಟ್ ಏನೇ ಮುಂಜಾಗ್ರತೆ ಏನ್ ತಗೊಬೇಕೋ ಅದೆಲ್ಲ ತಗೊಂಡಿದೀವಿ. ನಾರ್ಮಲ್ ಆಗಿ ಕೆಮ್ಮು, ಜ್ವರ, ನೆಗಡಿ, ಈ ತರ ಬೇದಿ ಈ ತರದ್ ಬರುತ್ತೆ. ಆ ತರದ್ ಬಂದಾಗ ಏನು ಸಜೆಸ್ಟ್ ಮಾಡ್ತೀವಿ ಮೆಡಿಸನ್, ಅದ್ ಕೊಟ್ರೆ ಸಾಕಾಗತ್ತೆ ಅವ್ರಿಗೆ. ಅಂದ್ರೆ ಅವ್ರಿಗೆ ಇದೆಲ್ಲ ನೀವು ಹೇಳಿದಿರಿ, ಯಾಕಂದ್ರೆ ಅವ್ರು ಕೂಡ ಮೊದಲು ಹೊಸ್ತಾಗ್ ಮಾಡ್ತಾ ಇರೋದ್ರಿಂದ ನಾವೆಲ್ಲ ಹೇಳ್ಬಿಟ್ಟು ನಮ್ ಫುಲ್ ಗೈಡ್ ಲೈನ್ಸ್ ಮಾಡಿ ಅವ್ರಿಗೆ ಕೊಡ್ತಾ ಇದೀವಿ. ಇನ್ಕ್ಲೂಡಿಂಗ್ ಅವ್ರ ಜೊತೆ ನಿಂತ್ಕೊಂಡಿರ್ತೀವಿ ನಾವು ಯಾವಾಗ್ಲೂ. ಮರಿ ಕೊಟ್ಟಿದ ತಕ್ಷಣ ನಮ್ದು ಅವ್ರದ್ದು ಸಂಬಂಧ ಏನ್ ಮುಗ್ದೋಗಲ್ಲ. ಅವ್ರಿಗೆ ಮರಿ ಕೊಟ್ಟಿದೀವಿ, ಅವ್ರ ಜೊತೆ ನಿಂತ್ಕೊಂಡಿರ್ತೀವಿ. ಮರಿ ಸೇಲ್ ಆಗೋವರೆಗೂ ಕೂಡ ನಾವು ಅವ್ರ ಜೊತೆ ನಿಂತ್ಕೊಂಡಿರ್ತೀವಿ ಯಾವಾಗ್ಲೂ. ಈ ಮರಿಗಳನ್ನ ನೀವು ಅವ್ರಿಗೆ ಕೊಡಕ್ಕೆ ಸಂತೆಯಿಂದ ತಂದು ಎಷ್ಟು ದಿನ ನೀವು ಸಾಕೊಂಡಿದ್ದೀವಿ? ಸಂತೆಯಿಂದ ತಗೊಂಡ್ಬಂದು 21 ಡೇಸ್ ಆಗಿದೆ. 21 ಡೇಸ್. ಸೊ ಎಲ್ಲ ವ್ಯಾಕ್ಸಿನ್ ಮಾಡಿ ಸೆಟ್ ಮಾಡಿದೀವಿ. ವ್ಯಾಕ್ಸಿನ್ ಮಾಡಿ ಸೆಟ್ ಮಾಡಿದೀವಿ. ಓಕೆ. ಈಗ ಅವ್ರಿಗೆ ಏನಿದ್ರು ಬರೀ ಒಂದು ಡಿವಾರ್ಮಿಂಗ್ ಮಾಡ್ಕೋಬೇಕು, ಮತ್ತೆ ಮೇವ್ ಹಾಕ್ಬೇಕು. ಅವ್ರಿಗೆ ಏನಿದ್ರು ರೆಡಿ ಟು ಈಟ್. ನಾವೇ ಹೋಟೆಲ್ಗೆ ಹೋಗಿ ಹೆಂಗ್ ಊಟ ಮಾಡ್ತೀವಿ ಆ ತರ ಮಾಡ್ಕೊಟ್ಟಿದೀವಿ. ಜಸ್ಟ್ ಫುಡ್ ಹಾಕ್ಬೇಕಷ್ಟೇ. ಅವರು ಫುಡ್ ಹಾಕ್ಬೇಕು, ಮೇವ್ ಹಾಕ್ಬೇಕು. ಇನ್ನೊಂದ್ ಮಂತ್ ಆದ್ಮೇಲೆ ಡಿವಾರ್ಮಿಂಗ್ ಮಾಡ್ಕೊಬೇಕಾಗತ್ತೆ ಅಷ್ಟೇ. ಓಕೆ. ಇದು ಟಾನಿಕ್ ಬಾಯಲ್ಲಿ ಹಾಕೋದು 2 ml 3 ಡೇಸ್ ಹಾಕ್ಬೇಕು ಕಂಟಿನ್ಯೂಸ್ ಆಗಿ. 3 to 5 ಡೇಸ್ ಹಾಕ್ಬೇಕು ಓವರ್. ಇದೆ ಫೋನ್ ಮಾಡ್ತೀನಿ ನಾನು. ಇನ್ ಕೇಸ್ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಕಾಲ್ ಮಾಡಿ ನನಗೆ. ಎನಡಾಸ್ BH 2 ml ಅಲ್ಲ? 2 ml 3 ಡೇಸ್ ಕಂಟಿನ್ಯೂಸ್ ಆಗಿ. CPM ಇಂಜೆಕ್ಷನ್ ಇದೆ. ಇನ್ಫೆಕ್ಷನ್ ಇರುತ್ತೆ. CPM ಜೊತೆಗೆ ಎಂಡ್ರೋಫ್ಲೆಕ್ಸಿನ್ ಹಾಕ್ಬೋದು ಇಂಜೆಕ್ಷನ್. ಫ್ಲೋಬ್ಯಾಕ್ 2 ml ಬಾಡಿ ವೇಟ್ ಮೇಲೆ ಡಿಪೆಂಡ್ ಆಗುತ್ತೆ. 2 ml ಗೆ ಜಾಸ್ತಿ ಹಾಕಬಾರದು. ಇದ್ರ ಜೊತೆ ಎಂಡ್ರೋಫ್ಲೆಕ್ಸಿನ್ ಫ್ಲೋಬ್ಯಾಕ್ SC ಅಂತ ಬರ್ಕೊಡಿ. ಫ್ಲೋಬ್ಯಾಕ್ SC, FLO, BAC, SCA. ಇದು ಕೊಡಬಹುದು ಡ್ರಗ್. ಇದು 2 ml. ಬಾಡಿ ಡಿಪೆಂಡ್ ಅಪಾನ್ ಬಾಡಿ weight. ಇದು ಲೂಸ್ ಮೋಷನ್, ಕೆಮ್ಮು ಎಲ್ಲದಕ್ಕೂ ಆಗುತ್ತೆ. ಇದು ಆಂಟಿಬಯೋಟಿಕ್. ಇದು 24 hours ವರ್ಕಿಂಗ್, ಲಾಂಗ್ ಆಕ್ಟಿಂಗ್. ಇದು ಎರಡು ಜೊತೆ ಕೊಡಬಾರ್ದು. ಇದೇ ಬೇರೆ ಅದೇ ಬೇರೆ. ಈಗ ಫಾರ್ ಎಕ್ಸಾಂಪಲ್ ನಾವು ಸ್ಕೇಲ್ ಆನ್ ಮಾಡ್ಕೊಂಡಿದೀವಿ. ಪ್ರತಿದಿನ ಸ್ಕೇಲ್ ಅಲ್ಲೇ ಕೊಡಿ. ಫೀಡ್ ಬಂದ್ಬಿಟ್ಟು ಈಗ ನಾವು 40% ಫೀಡ್ ಅಂತಂದ್ರೆ ನಮ್ಮ ಹತ್ರ ಇರೋ 33 ಮರಿಗೆ ಅಲ್ಲಿಗೆ 2 kg 300 ಗ್ರಾಮ್ ಹಾಕ್ಬೇಕು. ಎರಡು kg 300 ಗ್ರಾಮು ಫೀಡ್ ಆಯ್ತು. ಅದನ್ನ ತಕೊಂಡ್ಬಿಟ್ಟು, ಯಾಕೆಂದ್ರೆ ಇದಕ್ಕೆ ನಾವು ಮಿನರಲ್ ಮಿಕ್ಸ್ಚರ್ ಮತ್ತೆ ಇದನ್ನ ಹಾಕೋದ್ರಿಂದ ಕ್ಯಾಲ್ಸಿಯಂ ಹಾಕ್ಬೇಕು, ಮತ್ತೆ ಲಿವರ್ಟಾನ್ ಹಾಕ್ಬೇಕು. ಹಂಗಾಗಿ ಇದನ್ನ ತಕೊಂಡ್ಬಿಡೋದು. ಅದ್ರ ಜೊತೆ ಜೋಳ ಬಂದ್ಬಿಟ್ಟು 2 kg 300 ಗ್ರಾಮ್ ಜೋಳ. ಸೇಮ್ ಹಾಕಿರ್ತೀನಿ. ಇದಕ್ಕೆ 2 kg 300 ಗ್ರಾಮ್ ಜೋಳ ಆಯ್ತು. ಹಿಂಡಿ, ಕಡಲೆಕಾಯಿ ಹಿಂಡಿ ಫುಲ್ ತೆಳು ಇರಬೇಕು, ಪೇಪರ್ ತರ ಇರಬೇಕು. ಹಿಂಗೆ ಇಂತ ತೊಗೊಳ್ಳಿ, ಸಿದ್ಧಗಂಗಾದಲ್ಲಿ ಸಿಗುತ್ತೆ.
kg 300 ಗ್ರಾಮ್. ಇದು ಹಿಂಡಿ. ಇದು ಬಂದ್ಬಿಟ್ಟು ಲಿವರ್ ಟಾನಿಕ್. ಡಿಪೆಂಡ್ಸ್ ಅಪಾನ್, ಈಗ ಫಾರ್ ಎಕ್ಸಾಂಪಲ್ 5 ml ಲೆಕ್ಕಕ್ಕೆ ಕೊಡಬೇಕು. ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡಿ, ನೀವು ಗ್ಲಾಸ್ ತೊಗೊಂಬಿಡಿ, ಒಂದು ಅಳತೆ ಮಾಡ್ಕೊಂಡು ಒಂದು 5 ml ಇದು ಕ್ಯಾಲ್ಸಿಯಂ ಟಾನಿಕ್ ಇದು. ಹಾಂ, 3 ml ಕ್ಯಾಲ್ಸಿಯಮ್ ಸಿಗಂಗೆ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ. ಮಿಕ್ಸ್ ಮಾಡ್ಕೊಂಡು ಅವೆರಡು ಮಿಕ್ಸ್ ಮಾಡಿ ಮರಿಗೆ ಹಾಕೋದು. 2 ಟೈಮ್ ಮಿಕ್ಸ್ ಮಾಡ್ಕೊಳ್ಳಿ. 1 ಟೈಮ್ ಆದ್ರೂ ಮಾಡ್ಬೋದು. ನಾವು ಕಡಿಮೆ ಪ್ರಮಾಣ ಕೊಡ್ತಾ ಇರೋದ್ರಿಂದ ಅದು ಅವ್ರ ಕಂಪ್ನಿಗೆ ಇದು ಸಜೆಸ್ಟ್ ಮಾಡೋದು 10 ml ಫಾರ್ 1 ಡೇ. ನಾವು ಕೊಡ್ತಾರೆ 5 ml ಅಲ್ವಾ. 10 ml ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಮರಿಗಳಿಗೆ ಸ್ವಲ್ಪ ಡೈಜೆಸ್ಟಿಂಗ್ ಚೆನ್ನಾಗಿ ಆಗಲ್ಲ, ಇಷ್ಟಪಡಲ್ಲ, ಅವು ತಿಂದಿರುತ್ತವೆ. ಸೊ ಹಂಗಾಗಿ ನಾವೇನು ಮಲ್ಟಿಪ್ಲೈ ಮಾಡ್ಕೊಳೋದು ಅಷ್ಟೇ, ಡಿವೈಡ್ ಮಾಡ್ಕೊಳೋದು 2 ಟೈಮ್. ಯಾವ್ದಾದ್ರು ಒಂದೇ ಟೈಮ್ ಕೊಡ್ತಾರೆ. ಮಲ್ಟಿ ಬ್ರ್ಯಾಂಡ್ ಸಿಗುತ್ತೆ. ನಾವು ಯೂಸ್ ಮಾಡ್ತಿರೋದು ಈ ಬ್ರ್ಯಾಂಡು, ಬೇರೆ 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 ಬ್ರ್ಯಾಂಡ್ ಸಿಗುತ್ತೆ. ಇನ್ನು ನಾವು ಯೂಸ್ ಮಾಡ್ತಿರೋದು ಇದು. ಹಂಗಾಗಿ ಹಿಂಗೆಲ್ಲ ಏನಾಗುತ್ತೆ, ಪೌಡ್ರ್ ಮಾಡ್ತೀವಿ. ಈಗೇನು ಪೌಡ್ರ್ ಮಾಡಲ್ಲ, ತಿಂತವೆ ಚೆನ್ನಾಗಿನೇ. ಇದು ಸ್ವಲ್ಪ ಇರೋದನ್ನ ಇದು ಮಾಡ್ಕೊಂಬಿಡಿ, ಸಣ್ಣ ಸಣ್ಣದು ಮಿಕ್ಸ್ ಮಾಡ್ದಂಗೆ ಮುರಿದೋಗುತ್ತೆ ಅದೇನೆ. ಇಲ್ಲ ಅಂದ್ರೆ ಏನಾಗಲ್ಲ, ನೀವೇ ಕೈಯಲ್ಲಿ ಇದು ಮಾಡ್ಬಿಡಿ. ಜಾಸ್ತಿ ದೊಡ್ಡ ಇರೋದು ಬೇಡ. ಅಲ್ಲಿ ಹಿಂಡಿ ತಗೊಬೇಕಾದ್ರೆ ಸ್ವಲ್ಪ ಆಯಿಲ್ ಕಂಟೆಂಟ್ ಇರುತ್ತೆ. ಒಂದು 10-20 ರೂಪಾಯಿ ಜಾಸ್ತಿ ಆಗ್ಬೋದು ಬೇರೆದಕ್ಕೂ ಇದಕ್ಕೂ. ಆಯಿಲ್ ಕಂಟೆಂಟ್ ಇರೋದೇ ತಗೊಳ್ಳಿ. ಅವ್ನು ಸಿದ್ಧಗಂಗದಲ್ಲಿ ಕೇಳಿ, ಅವ್ನು ನಾವು ಮೊನ್ನೆ ಅಲ್ಲೇ ತರೋದು ನಾವು APMC ಇಲ್ಲಿ ಸ್ಟಾರ್ಟ್. ಹಾಗಾದ್ರೆ ಈಗ ಇವ್ರಿಗೆ 25 ಮರಿ ಕೊಟ್ರೆ ನಿಮ್ಮ ಹತ್ರ ಇನ್ನ ಎಷ್ಟು ಮರಿ ಮಿಕ್ಕಿದೆ? ಇವ್ರಿಗೆ 25 ಮರಿ ಕೊಟ್ರೆ ಇನ್ನು 33 ಮರಿ ನಾನು ಶೆಡ್ಯೂಲ್ ಉಳ್ಕೊಳ್ಳುತ್ತೆ. ಓಕೆ, ಅವನ್ನ ನೀವೇ ಸಾಕ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಯಾರಾದ್ರೂ? ಇಲ್ಲ, ಕಸ್ಟಮರ್ ಇನ್ನ ಮಿನಿಮಮ್ 10 ಡೇಸ್ ಒಳಗಡೆ ಯಾರಾದ್ರೂ ಬಂದ್ರೆ ಕೊಡ್ತೀವಿ. ಅದಾದ್ಮೇಲೆ 10 ಡೇಸ್ ಆದ್ಮೇಲೆ ಯಾರನ್ನ ಬಂದ್ರೆ ಕೊಡಲ್ಲ. ಯಾಕಂದ್ರೆ ಆ ಮರಿ ದೊಡ್ಡವಾಗ್ಬಿಟ್ಟಿರುತ್ತೆ, ಅವ್ರಿಗೂ ತುಂಬಾ ದುಬಾರಿ ಆಗುತ್ತೆ ತಗೊಂಡೋಗಿ ಸಾಕೋದಕ್ಕೋಸ್ಕರ. 10 ದಿವಸ ಒಳಗಡೆ ಯಾರಾದ್ರೂ ಬಂದ್ರೆ ಅವನ್ನ ಕೊಡ್ತೀವಿ. ಇಲ್ಲ ಅಂದ್ರೆ ಹೊಸದಾಗಿ ಬೇಕಂದ್ರೆ ಬೇರೆ ಬ್ಯಾಚ್ ತಂದು ಕೊಡ್ತೀವಿ. ಓಕೆ, ಇವಾಗ ನೀವು ಆಲ್ರೆಡಿ ಯಾಕೆಂದ್ರೆ ಇದನ್ನ ಸ್ಟಾರ್ಟ್ ಮಾಡಿ ತುಂಬಾ ದಿನ ಸ್ಟಾರ್ಟ್ ಮಾಡ್ತಾ ಇದೀರಾ. ಯಾರಾದ್ರೂ ಹೊಸದಾಗಿ ಬಂದು ಅವ್ರಿಗೆ ಏನು ಸಾಕಾಣಿಕೆ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಅವ್ರಿಗೆ ಕಲ್ಸ್ಕೊಡೋದು ಮತ್ತೆ ಮರಿ ಕೊಡ್ಸೋದು ಕೂಡ ಮಾಡ್ತಾ ಇದೀರಾ. ಈಗ ಪ್ರೆಸೆಂಟ್ ಇರೋ ಮರಿಗಳು ಯಾವ್ದಾದ್ರು ಬೇಕು ಅಂದ್ರೆ ಕೊಡ್ತೀರಾ, ಅಥವಾ ಇನ್ನ ಜಾಸ್ತಿ ಮರಿ ಬೇಕು, ಸಣ್ಣ ಮರಿಗಳು ಬೇಕು ಅಂದ್ರೆ ಅವಾಗ ಇವರು ಈಗ ಪ್ರೆಸೆಂಟ್ ನನ್ನ ಹತ್ರ 33 ಮರಿ ಉಳ್ಕೊಂಡಿದೆ ಬ್ಯಾಲೆನ್ಸ್. ಆ 33 ಮರಿ ಬೇಕು ಅಂದ್ರೆ ಅದರಲ್ಲೇ ಕೊಡ್ತೀವಿ. ಇಲ್ಲ ಬೇಡ ನಮ್ಗೆ ಇನ್ನು ಜಾಸ್ತಿ ಮರಿಗಳು ಬೇಕು ಅಥವಾ ಇನ್ನು ಸಣ್ಣ ಮರಿಗಳು ಬೇಕು ಅಂತಂದ್ರೆ ಅವ್ನ ಜೊತೆ ಸಂತೆಲ್ ಕರ್ಕೊಂಡು ಹೋಗ್ತೀವಿ. ಸಂತೆಲ್ ಕರ್ಕೊಂಡು ಹೋಗಿ ತಗೊಂಡ್ಬಂದು ಸೆಟ್ ಮಾಡ್ಬಿಟ್ಟು ಅವ್ರಿಗೆ 21 ಡೇಸ್ ಮಿನಿಮಮ್ 20 ಡೇಸ್ ನಾವು ಹೊಡಿಕೊಂತೀವಿ. ಮಡಿಕೊಂಡು ವ್ಯಾಕ್ಸಿನ್ ಎಲ್ಲ ಮಾಡಿ ಅವ್ರಿಗೆ ಕೊಡ್ತೀವಿ, ಮರಿ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಅಣ್ಣ. ಶಶಿಕುಮಾರ್ ಅವ್ರಿಗೆ ಫಸ್ಟ್ ಬ್ಯಾಚ್ ಆಗಿ ನಮ್ಮ ಫಾರ್ಮ್ ಇಂದ ಮರಿ ಕೊಡ್ತಾ ಇದೀವಿ. ಅವ್ರ ಬಿಸ್ನೆಸ್ಗೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.